ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಸಾಹಿತ್ಯ ಕಾರಣನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದ ಅರುಂಧತಿ ಪ್ಲಾನ್ ಉಲ್ಟಾ ಹೊಡ್ತದ. ಆ ಕಡೆ ಬಾಬಾ ಅರುಂಧತಿಗೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ, ಯಾವ ಬಾಬಾ, ಈ ಬೀದಿಲಿ ಹೋಗೋ ಬಾಬನ್ ಮಾತೆಲ್ಲ ಕೇಳ್ಕೊಂಡು ನಾನು ಹೆದರ್ಕೋತೀನಿ ಅಂತ ಅನ್ಕೊಂಡಿದ್ಯಾ ಅನುರಾಧ? ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಯಾರು ಕೂಡ ಸರ್ವನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಅನ್ಕೊಂಡಾಗೆ ಮಾಡ್ತೀನಿ ಅಂತ ಹೇಳಿದಾಗ ಬಾಬಾ ಮಾತನ್ನು ನಾನು ನಂಬ್ತೀನಿ. ಖಂಡಿತ ಬಾಬಾ ಹೇಳಿದ್ದು ನಿಜ ಆಗಿದೆ ಅಂತ ಅನುರಾಧ ಹೇಳ್ತಾರೆ. ನನ್ನ ಹುಟ್ಟನ್ನು ಅಡಗಿಸ್ತಕ್ಕಂಥವ್ರು ಯಾರು ಕೂಡ ಹುಟ್ಟಿಲ್ಲ, ಹುಟ್ಟಿದ್ರು ಅವರನ್ನೇ ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ ಅರುಂಧತಿ ಅಲ್ಲಿಂದ ಹೊಟ್ಟು ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಕಾರಣ ಸಾಹಿತ್ಯನ ಕರ್ಕೊಂಡು ಮನೆಗೆ ಬರ್ತಾರೆ. ಸಾಹಿತ್ಯ ಕಾರಣ ಒಟ್ಟಾಗಿ ಮನೆಗೆ ಬಂದದ್ದೆ ಅರುಂಧತಿ, ವನಜ, ಆಯಿ ಎಲ್ಲ ಕೂಡ ಸಿಡಿದು ಇಟ್ಟಿದ್ದಾರೆ. ಈ ಕಡೆ ವನಜ ಅಂತೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಗೆ ಬಂದದಾಳೆ ಅಂತಂದ್ರೆ, ಈ ಕಣ್ಣಂಗಂತೂ ಬುದ್ಧಿನೇ ಬೇಡವಾ, ಈ ಸಾಹಿತ್ಯನ ಕರ್ಕೊಂಡು ಮತ್ತೆ ಮನೆಗೆ ಬಂದದಾನಲ್ಲ ಅಂತ ಆಗಿ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಅರುಂಧತಿ ಡ್ರಾಮಾ ಮಾಡಲೇಬೇಕಾಗಿದೆ. ಫೈನಲಿ ಕೊನೆಗೂ ಸಾಹಿತ್ಯ ಮನೆಗೆ ಬಂದ್ಯಮ್ಮ ಅಂತ ಡ್ರಾಮಾ ಮಾಡ್ತಿದ್ರೆ, ಹೌದು ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಸಾಹಿತ್ಯ ಕೂಡ ಕೇಳ್ಕೊತಾಳೆ. ನಂತರ ಎಲ್ಲರೂ ಮುಂದೆ ನಾಟಕ ಮಾಡ್ತಾ ಆರ್ತಿ ತೆಗೆದು ಕಾರಣ ಮತ್ತೆ ಸಾಹಿತ್ಯನ ಮನೆ ಒಳಗಡೆ ಕರ್ಕೋತಾರೆ. ಈ ಕಡೆ ಸಿಂಚು ಮುಂದೆ ಅಮ್ಮ ಸಿಡ್ದ ಹೇಳ್ತಿದ್ದಾರೆ, ಸಾಹಿತ್ಯ ಬಗ್ಗೆ ಬೈತಿದ್ದಾರೆ. ಏನಮ್ಮ ಮಾತಾಡ್ತಿದ್ಯಾ ನೀನು? ಸಾಹಿತ್ಯ ಮನೆಗೆ ಬಂದಿದ್ರಿಂದ ನಿನ್ಗೇನು ತಪ್ಪಾಯಿತು? ಅವಳು ಮನೆಗೆ ಬಂದಿದ್ದಾಳೆ, ಅದ್ರಲ್ಲಿ ಏನಿದೆ ಅಂತ ಸಿಂಚು ಹೇಳ್ತಿದ್ದಾಗೆ ಈ ಕಡೆ ಕಾರಣ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ವನುಜ ಮೇಲೆ ಸಿಡಿದು ಹೇಳ್ತಿದ್ದಾರೆ, ಅತ್ತೆ ಒಂದು ಮಾತು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, ಸಾಹಿತ್ಯ ನನ್ನ ಹೆಂಡತಿ, ಸಾಹಿತ್ಯಗೆ ಅವಮಾನ ಮಾಡಿದ್ರೆ ಮತ್ತೊಮ್ಮೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಅಂದಾಗ, ಎಲ್ಲ ಹೇಳ್ಬಿಟ್ಲ ಆಲ್ರೆಡಿ ಚಾಡಿನ ಅಂತ ವನುಜ ಹೇಳಿದಾಗ ಇಲ್ಲಿ ಭರತ್ ನಾನು ಹೇಳಿದ್ದು, ಅದಕ್ಕೆ ಏನೂ ಕೂಡ ಹೇಳಿಲ್ಲ, ಇಲ್ಲಿ ಏನಾಯಿತು ಅನ್ನೋ ವಿಷಯನ ನಾನು ಈ ಕಾರಣ ನಂಗೆ ತಿಳಿಸಿದ್ದು ಅಂತಾರೆ. ಕಾರಣ ಕೂಡ ನಾನು ಯಾವ ಮತ್ತಲ್ಲಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದೆ ಗೊತ್ತಿಲ್ಲ. ಹೌದು, ಡಿವೋರ್ಸ್ ಪೇಪರ್ ನಿಮ್ಮ ಹತ್ರನೇ ಇದೆಯಲ್ವಾ, ಆ ಡಿವೋರ್ಸ್ ಪೇಪರ್ನ ಕೊಡ್ತೀರಾ ಅಂತ ಕೇಳಿದಾಗ ವನುಜ್ ಅವರು ಸರಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಪ್ರಸನ್ನ ಅಂತೂ ಅರುಂಧತಿ ಅವರ ಹತ್ರ ಇದ್ದಾರೆ, ಅಕ್ಕ ಏನಕ್ಕ ಇದು ಎಲ್ಲ ಪ್ಲಾನ್ ಉಲ್ಟಾ ಹೊಡಿತದೆ ನಾವು ಅನ್ಕೊ ಅರುಂಧತಿಯವರು ನಾನು ಗಮನಿಸ್ತಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ಹೆಂಡತಿ ಹತ್ರ ಇರೋ ಡಿವೋರ್ಸ್ ಪೇಪರ್ ನೀನು ತೊಗೊಂಡಿದ್ಯಾ ಅಲ್ವಾ ಪ್ರಸನ್ನ ಅಂದಾಗ, ಹೌದು ಅಕ್ಕ ಅಂತ ಹೇಳ್ತಾರೆ. ನಂತರ ಈ ಕಡೆ ನೀನು ಡಿವೋರ್ಸ್ ಪೇಪರ್ನ ಹುಡುಕಿದ್ರೆ ನಿಜವಾಗ್ಲೂ ತನ್ನ ಬಂಡವಾಳ ಬಯಲಾಗ್ಬೋದು ಅಂತ ಯೋಚನೆ ಮಾಡಿದ ಅರುಂಧತಿ, ಡಿವೋರ್ಸ್ ಪೇಪರ್ ಯಾತಕ್ಕೆ? ಕಾರಣ ನೀನು ಮತ್ತು ಸಾಹಿತ್ಯ ಚೆನ್ನಾಗಿದ್ದಾರಲ್ವಾ, ಈಗ ಯಾಕೆ ವಿಷಯ ಅಂದಾಗ ಯಾಕೆ ಗೊತ್ತಾಗಬಾರ್ದು ಅಂತ ನಿಜವಾಗ್ಲೂ ನನ್ನ ಮತ್ತೆ ಕಣ್ಣನ್ನು ದೂರ ಮಾಡಬೇಕು ಅಂತ ಈ ಮನೇಲಿ ಯಾರು ಪ್ರಯತ್ನ ಮಾಡ್ತಿದ್ದಾರೆ. ಅವರ ಪ್ರಯತ್ನಕ್ಕೆ ಮನೆಯವ್ರ ಸಾಥ್ ಖಂಡಿತ ಇದೆ. ನಾನು ಡಿವೋರ್ಸ್ ಕಳಿಸಿಲ್ಲ ಅಂದಮೇಲೆ ಯಾರೋ ಕಳಿಸಿದ್ದಾರೆ ಅಂದರೆ ನನ್ನ ಕಣ್ಣನ್ನು ದೂರ ಮಾಡೋಕೆ ಅಲ್ವಾ. ಯಾರೇ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರನ್ನು ಬುಡೋ ಸಮೇತ ಕಿತ್ತು ಬಿಸಾಡ್ತೀನಿ ನಾನು. ಅದು ಬ್ಲ್ಯಾಕ್ ರೂಸೇ ಆಗಲಿ ಯಾರೇ ಆಗಲಿ, ಖಂಡಿತ ಅವರನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಸಾಹಿತ್ಯ ಖಡಕ್ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಸಾಹಿತ್ಯ ಅವತಾರಕ್ಕೆ ನಿಜವಾಗ್ಲೂ ಕೂಡ ಅರುಂಧತಿಯಲ್ಲಿ ನಡುಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಅರುಂಧತಿಯ ನಿಜ ಮುಖ ಸಾಹಿತ್ಯ ಮುಂದೆ ಬಿಚ್ಚಿಕೊಳ್ಳೋದಂತೂ ಶತಸಿದ್ಧ, ಅದು ತುಂಬಾ ದೂರ ಏನಿಲ್ಲ. ಹಾಗಿದ್ರೆ ಇಲ್ಲಿ ಸಾಹಿತ್ಯಗೆ ಅರುಂಧತಿಯ ನಿಜ ಸತ್ಯ ಬಯಲಾಗತ್ತೆ. ಏನಾಗತ್ತೆ ಮುಂದಿನ ವಿಡಿಯೋ